ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಮುಂದೆ ಬರುವಂತಹ ಮಹಾ ತಿರುವು ಎದುರಾಗಿದೆ. ಅಜಿತ್ ತನ್ನ ತಾಯಿ ಸಂಗೀತ ಅವರ ಪ್ರಾಣ ಉಳಿಸಲು ದೇವಸ್ಥಾನದ ಮುಂದೆ ಭಿಕ್ಷೆ ಬೇಡಲು ಕುಳಿತುಕೊಳ್ಳುತ್ತಾನೆ. ಭಿಕ್ಷೆ ಬೇಡುವುದಕ್ಕಿಂತ ಮುಂಚೆ ಅಲ್ಲಿ ದೇವಸ್ಥಾನದ ಬಳಿ ಇದ್ದ ಇತರ ಭಿಕ್ಷುಕರಿಗೆಲ್ಲ ತಲಾ 1,000 ರೂಪಾಯಿಗಳನ್ನು ನೀಡಿ ಅಜಿತ್ ತಾನು ಭಿಕ್ಷೆ ಬೇಡಲು ಆರಂಭಿಸ್ತಾನೆ. ಅಮ್ಮ ತಾಯಿ, ಧರ್ಮ ನೀಡಿ, ನನ್ನ ತಾಯಿಯ ಜೀವ ಭಿಕ್ಷೆ ಕೊಡಿ ಎಂದು ಅಜಿತ್ ಕಣ್ಣೀರು ಹಾಕುತ್ತಾ ಬೇಡಿಕೊಳ್ಳುವ ದೃಶ್ಯವನ್ನು ಕಂಡು ಜೊತೆಯಲ್ಲಿದ್ದ ಶ್ರಾವಣ್ ಮತ್ತು ರಾಮಣ್ಣ ಅಕ್ಷರಶಃ ಕುಸಿದು ಹೋಗ್ತಾರೆ. ಆದರೆ ದೇವಸ್ಥಾನಕ್ಕೆ ಬರುವ ಭಕ್ತರು ಯಾರೂ ಅಜಿತ್ಗೆ ಭಿಕ್ಷೆ ಹಾಕದೆ ಅವನ ಪಾಡಿಗೆ ಅವನು ಬೇಡಿಕೊಳ್ಳುತ್ತಿದ್ದರೂ ನಿರ್ಲಕ್ಷ್ಯ ಮಾಡಿ ಹೋಗುತ್ತಿರುತ್ತಾರೆ. ಈ ಕಷ್ಟದ ಪರಿಸ್ಥಿತಿಯನ್ನು ಕಂಡು ದೇವಯಾನಿ ಮತ್ತು ಅಶ್ವಿನಿ ಇಬ್ಬರು ಮನಸ್ಸಿನಲ್ಲೇ ಕೇಕೆ ಹಾಕುತ್ತಾ ಸಂಭ್ರಮಿಸುತ್ತಾ ಇರುತ್ತಾರೆ. ಇದೇ ಸಮಯಕ್ಕೆ ಭೂಮಿ ಮತ್ತು ಲಕ್ಷ್ಮಕ್ಕ ಇಬ್ಬರೂ ದೇವಸ್ಥಾನಕ್ಕೆ ಬರ್ತಾರೆ. ಭೂಮಿ ಊರು ಬಿಟ್ಟು ಬೇರೆ ಕಡೆ ಹೋಗುತ್ತಿರುವುದರಿಂದ ಅವಳು ಹೋಗುವ ಜಾಗದಲ್ಲಿ ಚೆನ್ನಾಗಿರಲಿ ಎಂದು ಲಕ್ಷ್ಮಕ್ಕ ಅವಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬಂದಿರುತ್ತಾರೆ. ಅಲ್ಲಿ ಅಜಿತ್ ತನಗಾಗಿ ತನ್ನ ತಾಯಿಗಾಗಿ ಭಿಕ್ಷೆ ಬೇಡುತ್ತಿರುವುದು ಕಂಡು ಭೂಮಿಗೆ ಆಘಾತವಾಗುತ್ತದೆ. ನನ್ನ ಸಾಹೇಬರು ಎಂತಹ ಉನ್ನತ ಸ್ಥಾನದಲ್ಲಿದ್ದವರು, ಇವತ್ತು ಅವರಿಗೆ ಈ ಪರಿಸ್ಥಿತಿ ಎಂದು ಭೂಮಿ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಯಾರೂ ಕೂಡ ಅಜಿತ್ಗೆ ಭಿಕ್ಷೆ ಹಾಕದಿದ್ದಾಗ ಭೂಮಿ ತಾನೇ ಭಿಕ್ಷೆ ಹಾಕಲು ನಿರ್ಧಾರ ಮಾಡ್ತಾಳೆ. ಆದರೆ ಲಕ್ಷ್ಮಕ್ಕ ಅಜಿತ್ ಸಾಹೇಬರಿಗೆ ನೀನು ಬಂದಿರುವುದು ಗೊತ್ತಾದರೆ ನಿನ್ನಿಂದ ದುಡ್ಡು ತೆಗೆದುಕೊಳ್ಳುವುದಿಲ್ಲ ಭೂಮಿ ಎಂದು ತಡೆಯುತ್ತಾಳೆ. ಅದಕ್ಕೆ ಭೂಮಿ ತನ್ನ ಮುಖಕ್ಕೆ ವೇಲ್ ಕಟ್ಟಿಕೊಂಡು ತಾನು ಯಾರೆಂದು ತಿಳಿಯದಂತೆ ಅಜಿತ್ ಬಳಿ ಹೋಗ್ತಾಳೆ. ಅಜಿತ್ ಮುಂದೆ ನಿಂತು ಭೂಮಿ ತನ್ನ ಕೈಯಲ್ಲಿದ್ದ 600 ರೂಪಾಯಿ ಹಣವನ್ನು ಅವನ ಜೋಳಿಗೆಗೆ ಹಾಕ್ತಾಳೆ. ಭಿಕ್ಷೆ ಬೇಡುವವರಿಗೆ ಯಾರೂ ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ನೀಡದ ಕಾರಣ ಅಜಿತ್ಗೆ ಅನುಮಾನ ಬರುತ್ತದೆ. ಭೂಮಿಯ ಕಣ್ಣುಗಳನ್ನು ಕಂಡು ಅವಳೇ ಇರಬಹುದೇ ಎಂದು ಶಂಕಿಸುವ ಅಜಿತ್, ಯಾರು ನೀವು, ಮುಖದ ಮೇಲಿರುವ ವೇಲ್ ತೆಗೆಯಿರಿ ಎಂದು ಜೋರಾಗಿ ಕೇಳ್ತಾನೆ. ಅಜಿತ್ ತನ್ನನ್ನು ಗುರುತಿಸಿ ಬಿಡುತ್ತಾನೆ ಎಂದು ಹೆದರಿದ ಭೂಮಿ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗುತ್ತಾಳೆ. ದೂರ ಹೋಗಿ ತನ್ನ ತಾಯಿಯ ಈ ಸ್ಥಿತಿಗೆ ಮತ್ತು ಸಾಹೇಬರ ಈ ಪರಿಸ್ಥಿತಿಗೆ ನಾನೇ ಕಾರಣನಾದೆ ಇಲ್ಲ ಎಂದು ಲಕ್ಷ್ಮಕ್ಕನ ಮುಂದೆ ಹತ್ತು ಪಶ್ಚಾತ್ತಾಪ ಮಾಡಿಕೊಳ್ತಾಳೆ. ಇತ್ತ ಭೂಮಿ ನೀಡಿದ ಹಣದಿಂದಲೇ ಶ್ರಾವಣ್ ಮತ್ತು ರಾಮಣ್ಣ ಮಾರುಕಟ್ಟೆಯಿಂದ ಅಕ್ಕಿ ತಂದು ಮಡಿಯಿಂದ ಅನ್ನದ ಪ್ರಸಾದ ಸಿದ್ಧಪಡಿಸ್ತಾರೆ. ಅಜಿತ್ ಈ ಪವಿತ್ರ ಪ್ರಸಾದವನ್ನು ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯ ಮಾಡಿ ಗುರುಗಳು ಹೇಳಿದಂತೆ ತಾನು ಮೊದಲು ನೆಲದ ಮೇಲೆ ಕುಳಿತು ಕಣ್ಣೀರು ಹಾಕುತ್ತಾ ಸ್ವೀಕರಿಸ್ತಾನೆ. ನಂತರ ಆ ಪ್ರಸಾದ ಮತ್ತು ದೇವರ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಆಸ್ಪತ್ರೆಗೆ ಹೋಗ್ತಾನೆ. ಆಸ್ಪತ್ರೆಯಲ್ಲಿ ಕೋಮಾದಲ್ಲಿದ್ದ ತಾಯಿ ಸಂಗೀತ ಅವರ ಹಣೆಗೆ ಕುಂಕುಮ ಹಚ್ಚಿ ತೀರ್ಥವನ್ನು ಹಚ್ಚಿ ಪ್ರಸಾದವನ್ನು ನೀಡಿದ ತಕ್ಷಣವೇ ಒಂದು ಪವಾಡ ನಡೆದು ಹೋಗುತ್ತದೆ. ಪ್ರಜ್ಞೆ ಇಲ್ಲದೆ ಮಲಗಿದ ಸಂಗೀತ ಅವರು ನಿಧಾನವಾಗಿ ತಮ್ಮ ಬೆರಳುಗಳನ್ನು ಅಲ್ಲಾಡಿಸಲು ಶುರು ಮಾಡ್ತಾರೆ. ಇದನ್ನು ಕಂಡು ನಚಿಕೇತು, ಅಜಿತ್ ಖುಷಿಯಿಂದ ಡಾಕ್ಟರ್ ಎಂದು ಕೂಗ್ತಾರೆ. ವೈದ್ಯರು ಬಂದು ಪರೀಕ್ಷಿಸಿ ನಿಮ್ಮ ತಾಯಿ ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ, ಆದಷ್ಟು ಬೇಗ ಗುಣಮುಖರಾಗ್ತಾರೆ ಎಂದು ಹೇಳಿದಾಗ ಇಡೀ ಕುಟುಂಬದಲ್ಲಿ ಸಂತೋಷದ ಅಲೆ ಮೂಡುತ್ತದೆ. ಆದರೆ ಸಂಗೀತ ಗುಣಮುಖರಾಗುತ್ತಾ ಇರುವುದು ಕಂಡು ದೇವಯಾನಿ ಮತ್ತು ಅಶ್ವಿನಿ ಮುಖ ಸಣ್ಣವಾಗುತ್ತದೆ. ಇತ್ತ ಭೂಮಿ ತಾನು ಎಲ್ಲೂ ಸಿಗದಂತೆ ಬಸ್ ಹತ್ತಿ ಅಪರಿಚಿತ ಊರಿಗೆ ಹೊರಟು ಹೋಗ್ತಾಳೆ. ಆದರೆ ಮುಂದೆ ಸಂಗೀತ ಅವರಿಗೆ ಸಂಪೂರ್ಣ ಪ್ರಜ್ಞೆ ಬಂದ ಮೇಲೆ ಅವರು ಅಜಿತ್ ಮತ್ತು ಭೂಮಿ ಇಬ್ಬರನ್ನು ಹೇಗೆ ಒಂದು ಮಾಡ್ತಾರೆ ಎಂಬುದು ಮುಂದಿನ ಕಥೆಯಾಗಿದೆ. ಹಾಗೆ ಮುಂದೆ ಸಂಚಿಕೆಗಳಲ್ಲಿ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ಭೂಮಿ ಅಜಿತ್ ನಡುವೆ ಅನ್ನೋದು ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.